ಹತ್ರ ಒಂದು 2000 ನನ್ಗೆ ಪೇ ಔಟ್ ಬಂದಿದೆ ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ಗೆ ನಿಮ್ ಪೇ ಔಟ್ ನ ಬ್ಲಾಕ್ ಮಾಡ್ತಾ ಇದೀವಿ, ನೀವೊಂದು ಕಮ್ಯುನಿಟಿ ಗೈಡ್ ಲೈನ್ ರೂಲ್ಸ್ ನ ಫಾಲೋ ಮಾಡಿಲ್ಲ, ಅದನ್ನ ನೀವು ಅಟೆಂಡ್ ಮಾಡಿ ಒಂದು ಫಾರ್ಮ್ ನ ಫಿಲ್ ಮಾಡಿ ಕಳ್ಸಿಲ್ಲ ಅಂದ್ರೆ ಇವತ್ತೇ ನಿಮ್ಮ ಅಮೌಂಟ್ ಏನು ನಿಮ್ಗೆ ಕಮಿಷನ್ ಅಮೌಂಟ್ ಬಂದಿದೆ ಅದನ್ನ ಬ್ಲಾಕ್ ಮಾಡ್ಬಿಡ್ತೀವಿ ಅಂತ ನನ್ಗೆ ಒಂದು ನೋಟಿಫಿಕೇಶನ್ ಬಂದಿತ್ತು. ಸೊ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರ ನೋಡಿ, ಯಾರ್ಯಾರು ಮೀಶೋ ಕ್ರಿಯೇಟರ್ ಕ್ಲಬ್ ನ ಯೂಸ್ ಮಾಡ್ತಾ ಇದ್ದೀರಾ ಅವ್ರ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ನನ್ಗೆ ಆಗಿರೋ ಅಂತ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಯಾರಿಗಾದ್ರೂ ಅಷ್ಟೇ ಅಲ್ವಾ, ಅಷ್ಟೊಂದು ಅಮೌಂಟ್ ಬಂದಿರುತ್ತೆ, ಸೊ ಏನೋ ಒಂದು ಸಣ್ಣ ಮಿಸ್ಟೇಕ್ ಇಂದ ಅಮೌಂಟ್ ನ ನಿಮ್ಗೆ ಕಳ್ಸಲ್ಲ, ಬ್ಲಾಕ್ ಮಾಡ್ತೀವಿ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅಂಡ್ ಮೀಶೋ ಕ್ರಿಯೇಟರ್ ಕ್ಲಬ್ದು ಎಲ್ಲಿ ಅದು ಗೈಡ್ ಲೈನ್ಸ್ ಎಲ್ಲ ಎಲ್ಲಿರುತ್ತೆ ಅದನ್ನ ಈಸಿಯಾಗಿ ಸರಳವಾಗಿ ಎಲ್ರೂ ಕೂಡ ಬೇರೆಯವ್ರ ಜೊತೆ ಏನು ಕೇಳ್ದಿರ ಮಾಡ್ದಿರನೆ ನಾವೇ ಮೀಶೋ ಕ್ರಿಯೇಟರ್ ಕ್ಲಬ್ ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಅದ್ರಲ್ಲಿ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ. ಅದ್ ಎಲ್ಲಿರುತ್ತೆ, ನಾವ್ ಎಲ್ಲಿ ನೋಡಿ ತಿಳ್ಕೊಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟಿಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರ ಮನೆಗೂ ಲಕ್ಷ್ಮಿ ಬಲ್ಗಾಲಿಟ್ಟು ಒಳಗಡೆ ಬಂದು ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ನೆಲೆಸ್ಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ. ಓಕೆ, ನಾವು ಕಾರಣಾಂತರಗಳಿಂದ ಮಾಡಕ್ ಆಗ್ತಾ ಇಲ್ಲ, ಸೊ ಮನೆ ಕಟ್ತಾ ಇದೀವಿ ಅಲ್ವಾ, ಆ ಕೆಲ್ಸ ಎಲ್ಲ ಇನ್ನ ಪೆಂಡಿಂಗ್ ಇದೆ. ಸೊ ಆ ರೀಸನ್ ಇಂದ ನಾವು ಈ ಫೆಸ್ಟಿವಲ್ ನ ಮಾಡ್ತಾ ಇಲ್ಲ. ನೆಕ್ಸ್ಟ್ ಪೋಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದ್ ಮಂತ್ ದಸರಾ ಟೈಮಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಓಕೆ, ಈಗ ಟಾಪಿಕ್ ಬರ್ತೀನಿ ನಾನು. ಇವಾಗ ನನ್ಗೆ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಏನ್ ಗೊತ್ತಾ, ಇದು ಕಡಿಮೆ ವ್ಯೂಸ್ ಆಗೋ ಅಂತ ವಿಡಿಯೋಗಳಿಗೆ ಈ ತರ ಏನು ಅವರು ಟಾರ್ಗೆಟ್ ಮಾಡಿ ಈ ತರ ಏನು ಹೇಳಲ್ಲ. ಸೊ ನಾನು ಒಂದ್ ಮಿಸ್ಟೇಕ್ ಮಾಡಿದ್ದೀನಿ, ನಾನು ಒಂದು ವಿಡಿಯೋಗುನು ಕೂಡ ಮೀಶೋ ಅಕೌಂಟ್ ನ ಟ್ಯಾಗ್ ಮಾಡಿಲ್ಲ. ಸೊ ಟ್ಯಾಗ್ ಮಾಡ್ಬೇಕು, ನಾನು ಜಸ್ಟ್ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಮಾಡ್ತಾ ಇದ್ದೆ. ಸೊ ನಾನು ಕೂಡ ಆತ್ರವಾಗಿ ಹೇಳ್ದೆ ಅಲ್ವಾ, ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನಾನೇ ತಿಳ್ಕೊಂಡಿದ್ದು, ನಾನೇ ಮಾಡ್ಕೊಂಡಿರೋದು ಇದು ಮೀಶೋ ಕ್ರಿಯೇಟರ್ ಕ್ಲಬ್ ಅಂದ್ಬಿಟ್ಟು. ಸೊ ಅದ್ರಲ್ಲಿ ಇರೋ ಕಮ್ಯುನಿಟಿ ಗೈಡ್ ಲೈನ್ಸ್ ಅದನ್ನೆಲ್ಲ ನಾನು ಓದ್ಕೊಂಡಿದ್ದಿಲ್ಲ. ಸೊ ಫಸ್ಟ್ ನಾನು ಮಾಡಿರೋ ಮಿಸ್ಟೇಕ್ ಇದೇನೆ, ಅದರಲ್ಲಿ ಫಸ್ಟ್ ಗೆ ಇರೋದೇನೆ ಈ ಒಂದು ರೂಲ್ಸ್. ಸೊ ನಾನು ಅದನ್ನ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ನೀವುಗಳು ಯಾರು ಈ ತರ ಮಿಸ್ಟೇಕ್ ಗಳನ್ನ ಮಾಡ್ಕೊಂಬೇಡಿ, ಓಕೆನಾ. ಅಮೌಂಟ್ ಎಷ್ಟೇ ಅರ್ನ್ ಆಗಿದ್ರು ಕೂಡ ಈ ತರ ಒಂದು ಪ್ರಾಬ್ಲಮ್ ನ ನಾವು ಮಾಡ್ಕೊಂಡ್ರೆ ಸೊ ನಮ್ಗೆ ಅವಾಗ ಅಮೌಂಟ್ ಅರ್ನ್ ಆಗಲ್ಲ. ಓಕೆ, ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆ. ಮೀಶೋ ಅಕೌಂಟ್ ನ ಓಪನ್ ಮಾಡ್ಕೊಳ್ತೀನಿ. ಫಸ್ಟ್ ಇಂದಾನೆ ಮಾಡ್ಬಿಡ್ತೀನಿ. ಈ ತರ ಮೀಶೋ ಅಕೌಂಟ್ ಇರುತ್ತೆ ಅಲ್ವಾ. ಸೊ ಅದ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಮೇಲೆ ಓಪನ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಫಸ್ಟ್ ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಓಕೆನಾ. ಮತ್ತೆ ನನ್ಗೆ ಯಾರು ಅಕ್ಕ ಅದು ಇದು ಅಂತ ಕೇಳ್ಬೇಡಿ ಪ್ಲೀಸ್, ಓಕೆನಾ. ಸೊ ಎಲ್ಲಾ ತರ ವಿಡಿಯೋಸ್ ಮಾಡಿದ್ದೀನಿ, ಆದ್ರೂ ಅದೇ ತರ ಕ್ವಶನ್ ಗಳನ್ನ ಕೇಳ್ತಾ ಇದ್ದೀರಾ ನನ್ಗೆ. ಸೊ ಫಸ್ಟ್ ಅಪ್ ಟು 25% ಕಮಿಷನ್ ಪರ್ ಸೇಲ್ ಅಂತ ಇದೆ, ಓಕೆನಾ. ನೆಕ್ಸ್ಟ್ ಸೆಂಡ್ ಕಮಿಷನ್ ಲಿಂಕ್ ಆಟೋಮೆಟಿಕ್ ಟು DMs ಅಂತ ಇದೆ. ನೆಕ್ಸ್ಟ್ ಸೆಲೆಕ್ಟ್ ಪೋಸ್ಟ್ ಫಾರ್ ಆಟೋ DM ಅಂತ ಇದೆ. ಅದ್ರ ಕೆಳಗಡೆ ಒಂದು ಲೈಟ್ ಗ್ರೀನ್, ಅದ್ರಲ್ಲಿ ನಾವೇನಾದ್ರೂ ಅಮೌಂಟ್ ಅರ್ನ್ ಮಾಡಿದ್ರೆ ಅದು ಇಶ್ಯೂ ಆಗುತ್ತೆ ನೋಡಿ. ಲಾಸ್ಟ್ 7 ಡೇಸ್ ಅಲ್ಲಿ 2071 ಕಮಿಷನ್ ಅರ್ನ್ಡ್ ಇನ್ ಲಾಸ್ಟ್ 7 ಡೇಸ್ ನಂದು ಎಷ್ಟು ಕಮಿಷನ್ ಅರ್ನ್ ಆಗಿದೆ, ಓಕೆನಾ. ಇನ್ನು ಕೆಳಗಡೆ ಬಂದ್ರೆ ಗೆಟ್ ಕಮಿಷನ್ ಲಿಂಕ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಬಂದ್ರೆ ಆರ್ಡರ್ ಪ್ರಾಡಕ್ಟ್ ಫಾರ್ ಕಂಟೆಂಟ್ ಅಂತ ಇರುತ್ತೆ. ಇನ್ನು ಕೆಳಗಡೆ ಬಂದ್ರೆ ಅನ್ಲಿಮಿಟೆಡ್ ಫ್ರೀ ರಿಟರ್ನ್ ನೋ ಬ್ಲಾಕಿಂಗ್ ಅಂತ ಇದೆ. ಇದು ಎಲ್ರಿಗೂ ಇರಲ್ಲ, ಕೆಲವೊಬ್ರಿಗೆ ಮಾತ್ರ ಇರುತ್ತೆ. ಸೊ ನನ್ಗಿದೆ. ಇನ್ನು ಅದ್ರ ಕೆಳಗಡೆ ಬಂದ್ರೆ ನೋಡಿ, ನಾವು ಮೋರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫಸ್ಟ್ ಏನಿದೆ ಹೌ ಟು ಗೆಟ್ ಸ್ಟಾರ್ಟೆಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ನನ್ಗೆ ಹೇಳ್ಕೊಡುತ್ತೆ ನೋಡಿ. ಫಸ್ಟ್ ಈ ತರ ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಕಮಿಷನ್ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಪೋಸ್ಟ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ ಇಲ್ಲಿದೆ ನೋಡಿ, ಈ ತರ ಪೋಸ್ಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ಕೆಳಗಡೆನೆ ಕೊಟ್ಟಿರ್ತಾರೆ ನೋಡಿ ಲಿಂಕ್, ಈ ತರ ಹಾಕ್ಬೇಕು ಅಂದ್ಬಿಟ್ಟು ನಮ್ಗೆ ಅದರಿಂದ 25% ಕಮಿಷನ್ ಬರುತ್ತೆ, ಓಕೆನಾ. ಇನ್ನ ಅದ್ರ ನೆಕ್ಸ್ಟ್ ಬಂದ್ರೆ ಅರ್ನ್ ವಿತ್ ಇನ್ಸ್ಟಾ ರೀಲ್ಸ್ ಅಂತ ಇದೆ ಅಲ್ವಾ,
ಅದ್ರ ಮೇಲೆ ನೋಡಿ ಸೆಲೆಕ್ಟ್ ಪೋಸ್ಟ್ ಫಾರ್ ಆಟೋ ಡಿಎಂ ಅಂತ ಇದೆ. ಸೆಲೆಕ್ಟ್ ಪೋಸ್ಟ್ ನ ಸೆಲೆಕ್ಟ್ ಮಾಡ್ಕೊಬೇಕು. ನಾವು ನಾರ್ಮಲ್ ಆಗಿ ಅಪ್ಲೋಡ್ ಮಾಡ್ತೀವಲ್ಲ ಆತರ ಯಾವ ಪೋಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಡನ್ ಅಂತ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಅದು ಅಲ್ಲಿಗೆ ಅಪ್ಲೋಡ್ ಆಗಿರುತ್ತೆ. ಕಾಪಿ ಕ್ಯಾಪ್ಷನ್ ಅಂತ ಇದೆ, ಅಥವಾ ಅದನ್ನ ನಾವು ಲಿಂಕ್ ನ ಶೇರ್ ಮಾಡ್ಕೊಬೇಕಾಗುತ್ತೆ. ಅದನ್ನ ನಾವು ಹೋಗ್ಬಿಟ್ಟು ರೀಲ್ಸ್ ಅಲ್ಲಿ ಶೇರ್ ಮಾಡ್ಬೇಕಾಗುತ್ತೆ. ಇನ್ನ ಅದ್ರ ಮುಂದೆ ಬಂದು ಹೌ ಟು ಪೋಸ್ಟ್ ಲಿಂಕ್ ಆನ್ ಸ್ಟೋರಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಕ್ಲಿಕ್ ಆನ್ ಗೆಟ್ ಕಮಿಷನ್ ಲಿಂಕ್ ಆನ್ ಮೈನ್ ಪೇಜ್ ಅಂತ ಇದೆ. ಸೆಂಡ್ ಕಮಿಷನ್ ಲಿಂಕ್ ಆಟೋಮೆಟಿಕ್ಲಿ ಡಿಎಂ ಅಂತ ಇದೆ. ಇನ್ಸ್ಟಾಗ್ರಾಮ್ ಸ್ಟೋರಿನ ಓಪನ್ ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಸ್ಟೋರಿನ. ಅದ್ರ ನೆಕ್ಸ್ಟ್ ಅಲ್ಲಿ ಸ್ಟೋರಿ ಪೋಸ್ಟ್ ಮಾಡಿರ್ತೀವಲ್ಲ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಕಾಪಿನ ಲಿಂಕ್ ನ ಕಾಪಿ ಮಾಡ್ಕೊಬೇಕಾಗುತ್ತೆ. ಸ್ಟೋರಿಗೆ ಹಾಕ್ಬಿಟ್ಟು ಲಿಂಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಅಲ್ಲಿ ನಾವು ಪೇಸ್ಟ್ ಮಾಡ್ಬೇಕಾಗುತ್ತೆ. ಓಕೆನಾ, ಅವಾಗ ಅದು ಸ್ಟೋರಿಗೆ ರೀಲು ಸ್ಟೋರಿ ಆಗಿರುತ್ತೆ. ಓಕೆನಾ, ಅದ್ರ ನೆಕ್ಸ್ಟ್ ವಿಡಿಯೋ ಕಂಟೆಂಟ್ ದಟ್ ಸೆಲ್ಸ್ ಅಂತ ಇದೆ ಅಲ್ವಾ. ಸೊ ಅದ್ರ ಮೇಲೆ ಕ್ರಿಯೇಟ್ ಆಲ್ ಟು ಆಕ್ಷನ್ ಟೆಲ್ ವೀವರ್ಸ್ ವಾಟ್ ಟು ಡೂ ನೆಕ್ಸ್ಟ್ ಅಂತ ಇದೆ. ಆನ್ IG ಅಂತ ಇದೆ. ಕಮೆಂಟ್ ಫಾರ್ ಲಿಂಕ್ ಅಂತ ಇದೆ. ಆನ್ YTFB ಅಂತ ಇದೆ. ಚೆಕ್ ಡಿಸ್ಕ್ರಿಪ್ಷನ್ ಫಾರ್ ಲಿಂಕ್ ಅಂತ ಇದೆ. ಓಕೆನಾ, ಅದ್ರ ನೆಕ್ಸ್ಟ್ ಬಂದು ನಮ್ಗೆ ಶೋ ಪ್ರಾಡಕ್ಟ್ ಯೂಸೇಜ್ ಅಂತ ಇದೆ. ದಿಸ್ ಈಸ್ ವೇರ್ ವೀವರ್ಸ್ ಡಿಸೈಡ್ ಟು ಬೈ ಅಂತ ಇದೆ. ಶೋ ಪ್ರಾಡಕ್ಟ್ ಅರ್ಲಿ ಇನ್ ವಿಡಿಯೋ ಅಂತ ಇದೆ. ಹೈಲೈಟ್ ಪ್ರಾಡಕ್ಟ್ ಫ್ಯೂಚರ್ಸ್, ಅದರಲ್ಲಿ ಸೈಜ್ ಮತ್ತೆ ಫಿನಿಶಿಂಗ್ ಟೆಕ್ಸ್ಟ್ ಅದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಈ ತರ ಒಂದು ಕರೆಕ್ಟ್ ಆಗಿ ಒಂದು ವಿಡಿಯೋನ ಮಾಡ್ಕೊಂಡ್ರೆ ನೋಡಿ ಅಲ್ಲಿ ಕಲರ್ ದ ಪ್ರೈಸ್, ಹೆಲ್ಪ್ ವ್ಯೂವರ್ಸ್ ಡಿಸೈಡ್ ಫಾಸ್ಟರ್ ಅಂತ ಇದೆ. ಶೋ ದ ಪ್ರೈಸ್ ಅರ್ಲಿ ಇನ್ ವಿಡಿಯೋ ಅಂತ ಇದೆ. ಯೂಸ್ ಎ ಪ್ರಾಡಕ್ಟ್ ಸ್ಕ್ರೀನ್ಶಾಟ್ ಆರ್ ಸೇ ದ ಪ್ರೈಸ್ ಇನ್ ವಿಡಿಯೋ ಅಂತ ಇದೆ. ಅಲ್ಲಿ ನಾವು ವಿಡಿಯೋದಲ್ಲಿ ಪ್ರೈಸ್ ಹೇಳ್ಬೇಕು, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ಆದ್ರೂ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಬಂದು ಸ್ಟ್ರಾಂಗ್ ಹುಕ್ ಅಂದ್ರೆ ನಾವು ಚೆನ್ನಾಗಿ ಹುಕ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಗ್ರಾಬ್ ಅಟೆನ್ಷನ್ ಇನ್ ಫಸ್ಟ್ 3 ಸೆಕೆಂಡ್ ಅಂತ ಇದೆ. ನೆಕ್ಸ್ಟ್ ಟು ಸ್ಟಾಪ್ ದ ಸ್ಕ್ರೋಲ್ ಅಂತ ಇದೆ. ಯೂಸ್ ಎ ಸ್ಟ್ರಾಂಗ್ ವಿಜುವಲ್ ವಾಯ್ಸ್ ಆರ್ ಸೌಂಡ್ ಅಂತ ಇದೆ. ಸ್ಕಿಪ್ ಲಾಂಗ್ ಇಂಟ್ರೋ ಅಂತ ಇರುತ್ತೆ. ಓಕೆನಾ, ಅದ್ರ ನೆಕ್ಸ್ಟ್ ಬಂದ್ರೆ ಇಲ್ಲಿ ಯೂಸ್ ಸ್ಟೋರಿ ಅಂಡ್ ಹೈಲೈಟ್ಸ್. ನಾವು ಅದ್ ಏನ್ ವಿಡಿಯೋ ಮಾಡಿರ್ತೀವಿ ಸ್ಟೋರಿಯಲ್ಲಿ ಹೈಲೈಟ್ಸ್ ಅಲ್ಲಿ ಹಾಕೊಂಡ್ರೆ ನಮ್ಗೆ ಅದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಶೇರ್ ಯುವರ್ ಪ್ರಾಡಕ್ಟ್ ಲಿಂಕ್ ಅಂಡ್ ಸ್ಟೋರೀಸ್ ಅಂತ ಇದೆ. ಸೇವ್ ಸ್ಟೋರೀಸ್ ಇನ್ ಹೈಲೈಟ್ಸ್ ಸೊ ವೀವರ್ಸ್ ಕ್ಯಾನ್ ಸಿ ದೆಮ್ ಎನಿ ಟೈಮ್ ಅಂತ ಇದೆ. ಓಕೆನಾ, ಅಲ್ಲೇ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ನಾವು ಅದನ್ನ ನೋಡಿರಲ್ಲ. ಓಕೆನಾ, ನೋಡ್ಬೇಕು, ನೋಡಿದ್ರೆ ಎಲ್ಲದನ್ನು ಅಲ್ಲೇ ಇರುತ್ತೆ. ನಾವ್ ಯಾವ ರೀತಿ ವಿಡಿಯೋ ಮಾಡ್ಬೇಕು ಅಂತಾನು ಅಲ್ಲೇ ಇರುತ್ತೆ. ಇನ್ನು ಕೆಳಗಡೆ ಬಂದ್ರೆ 14 days 7 ರಿಟರ್ನ್ ಡೈರೆಕ್ಟ್ಲಿ ಫ್ರಮ್ ದ ಆಪ್ ಅಂತ ಇದೆ. ಆರ್ಡರ್ ಮೋರ್ ವರಿ ಲೆಸ್ ಅಂತ ಇದೆ. ಅದ್ರ ನೆಕ್ಸ್ಟ್ ಮೇಲೆ ಅಟೆನ್ಷನ್ ಕ್ರಿಯೇಟರ್ಸ್ ಅಂತ ಇದೆ. ಇಂಪಾರ್ಟೆಂಟ್ ಗೈಡ್ ಲೈನ್ ಫಾರ್ ಮೇಶೋ ಕ್ರಿಯೇಟರ್ಸ್ ಅಂತ ಇದೆ. ಕ್ಲಿಕ್ ಹರ್ ಟು ನೌ ಮೋರ್, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ ಇಲ್ಲೇ ಇರುತ್ತೆ ನೋಡಿ. ಇಂಪಾರ್ಟೆಂಟ್ ಗೈಡ್ ಲೈನ್ಸ್ ಟು ಅರ್ನ್ ಮೇಶೋ ಅಫಿಲಿಯೇಟ್ ಕಮಿಷನ್ ಅಂತ ಇದೆ. ಹೈ ಕ್ರಿಯೇಟರ್ಸ್ ಅಂತ ಇದೆ. ಟು ಮೇಂಟೈನ್ ಕ್ವಾಲಿಟಿ, ಟ್ರಸ್ಟ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ದ ಕಂಟೆಂಟ್ ವಿ ಕ್ರಿಯೇಟ್, ಇಟ್ಸ್ ಕ್ರುಷಿಯಲ್ ಟು ಫಾಲೋ ದೀಸ್ ಗೈಡ್ ಲೈನ್ ಸ್ಟ್ರಿಕ್ಟ್ಲಿ ಅಂತ ಇದೆ. ಈ ಗೈಡ್ ಲೈನ್ ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಅದರಿಂದ ನಮ್ಗೆ ಏನೇನ್ ಎಫೆಕ್ಟ್ ಆಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಒನ್ ಇರೋದು ಟ್ಯಾಗ್ ಅಟ್ ಮೇಶೋ ಆಪ್ ಅಂತ ಇದೆ. ಓಕೆನಾ, ಟ್ಯಾಗ್ ಅಟ್ ಮೇಶೋ ಆಪ್ ಇನ್ ಕ್ಯಾಪ್ಷನ್ ಟ್ಯಾಗ್ ಫಾರ್ ಎವರಿ ರೀಲ್ಸ್. ನಾವ್ ಯಾವ್ದಾವ್ದೊಂದು ವಿಡಿಯೋ ಹಾಕ್ತಿವಿ ಮೇಶೋ ಕ್ರಿಯೇಟರ್ ಬಗ್ಗೆ, ಅದೆಲ್ಲದಕ್ಕೂ ನಾವು ಅಟ್ ಮೇಶೋ ಆಪ್ ಅಂತ ನಾವು ಟ್ಯಾಗ್ ಮಾಡ್ಲೇಬೇಕು. ನಾನ್ ಇದನ್ನೇ ಮಾಡಿಲ್ಲ. ಓಕೆನಾ, ಅದು ನನ್ಗೆ ವ್ಯೂಸ್ ಬಂದು 250K ವ್ಯೂಸ್ ಆಗಿದೆ, ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ನಾನು ಟ್ಯಾಗ್ ಮಾಡಿಲ್ಲ. ಅದಕ್ಕೆ ನನ್ಗೆ ಒಂದು ಕಮ್ಯುನಿಟಿ ಗೈಡ್ ಲೈನ್, ಅದು ನನ್ಗೆ ವಿಶ್ಲಿಂಕ್ ಕ್ರಿಯೇಟರ್ ಆಪ್ ಯೂಸ್ ಮಾಡ್ತೀನಿ. ಸೊ ಅದ್ರಲ್ಲಿ ಬಂದಿತ್ತು, ಇದ್ರಲ್ಲಿ ಬಂದಿಲ್ಲ. ಮೇಶೋ ಆಪ್ ಅಲ್ಲಿ ಕ್ರಿಯೇಟರ್ ಕ್ಲಬ್ ಅಲ್ಲಿ ನನಗ್ ಬಂದಿಲ್ಲ. ಸೊ ವಿಶ್ಲಿಂಕ್ ಕ್ರಿಯೇಟರ್ ಅಲ್ಲಿ ಬಂದಿತ್ತು. ನಾನು ವಿಶ್ಲಿಂಕ್ ಕ್ರಿಯೇಟರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅವಾಗ ಅದ್ರಲ್ಲಿ ತೋರಿಸ್ತೀನಿ. ಓಕೆನಾ, ನೋ ಟ್ಯಾಗ್ಸ್ ನೋ ಪೇ ಔಟ್. ಓಕೆನಾ, ಇನ್ ಕೇಸ್ ನೀವೇನಾದ್ರೂ ಟ್ಯಾಗ್ ಮಾಡಿಲ್ಲ ಅಂದ್ರೆ ಪೇ ಔಟ್ಸ್ ಬರಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಟ್ಯಾಗ್ ದ ಎಕ್ಸ್ಟ್ರಾ ಪ್ರಾಡಕ್ಟ್, ಟ್ಯಾಗ್ ದ ಸಮ್ ಪ್ರಾಡಕ್ಟ್ ಯು ಶೋ, ಓನ್ಲಿ ಕಲರ್ ವೇರಿಯೇಷನ್ ಆರ್ ಅಲೋಡ್.
ಇವಾಗ ನಾನ್ ಮೊನ್ನೆ ಹೇಳ್ದೆ ಅಲ್ವಾ 2-3 ಐಟಮ್ ನ ಟ್ಯಾಗ್ ಮಾಡ್ಬೋದು ಅಂತ, ಬಟ್ ಯಾವ್ದ್ಯಾವ್ದನ್ನು ಟ್ಯಾಗ್ ಮಾಡಕ್ ಆಗಲ್ಲ. ಇವಾಗ ನಾನು ಈ ಡ್ರೆಸ್ ನ ಟ್ಯಾಗ್ ಮಾಡಿದೀನಿ ಅಂದ್ರೆ ಇದ್ರಲ್ಲಿ 2-3 ಕಲರ್ ಇರುತ್ತೆ ಅಲ್ವಾ, ಆ ತರದ್ ಮಾತ್ರ ಟ್ಯಾಗ್ ಮಾಡ್ಬೇಕು. ಈ ಡ್ರೆಸ್ ನ ಬಿಟ್ಟು ಬೇರೆ ಮೆಟೀರಿಯಲ್ ಬೇರೆ ಡ್ರೆಸ್ ನೇ ನಾನು ಟ್ಯಾಗ್ ಮಾಡೋ ಹಾಗಿರಲ್ಲ. ಓಕೆನಾ? ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಟ್ಯಾಗ್ ಮಾಡಿದ್ರೆ ಇದೇ ಡ್ರೆಸ್ 2-3 ಕಲರ್ ಇರೋದನ್ನ ಟ್ಯಾಗ್ ಮಾಡ್ಬೇಕಾಗುತ್ತೆ. ಬೇರೆ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಸೊ ನಮ್ಗೆ ಅವಾಗ್ಲೂ ಕೂಡ ಇನ್ಕರೆಕ್ಟ್ ಟ್ಯಾಗ್, ನೋ ಪೇ ಔಟ್ಸ್. ನಾವೇನಾದ್ರೂ ಅದು ಮೆನ್ಷನ್ ಮಾಡೋದು ಟ್ಯಾಗ್ ಮಾಡೋದನ್ನ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅವಾಗ್ಲೂ ಕೂಡ ನಮ್ಗೆ ಪೇ ಔಟ್ ಬರಲ್ಲ. ಇನ್ನ ನೆಕ್ಸ್ಟ್ ದಿ ಕರೆಕ್ಟ್ ಪ್ರೈಸ್ ಅಂದ್ರೆ ಚೆಕ್ ಪ್ರೈಸ್ ಆನ್ ಮೀಶೋ ಆಪ್ ಬಿಫೋರ್ ಪೋಸ್ಟಿಂಗ್ ಅಂಡ್ ಮೆನ್ಷನ್ ಎಕ್ಸಾಕ್ಟ್ ಪ್ರೈಸ್ ರೇಂಜ್. ಇನ್ ಇನ್ಕರೆಕ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ನೋ ಪೇ ಔಟ್. ಇನ್ಕರೆಕ್ಟ್ ಆಗಿ ನಾವೇನಾದ್ರೂ ಇವಾಗ MRP ಅದ್ರಲ್ಲಿ ಏನಿರುತ್ತೆ ಅದನ್ನೇ ಹೇಳ್ಬೇಕಾಗುತ್ತೆ. ನಾವೇನಾದ್ರೂ ಕಮ್ಮಿ ಹೇಳೋದು, ಸುಮ್ನೆ ನೋಡ್ಲಿ ಶಾಪ್ ಮಾಡ್ಲಿ ಅನ್ಬಿಟ್ಟು ಅಲ್ಲಿ 100 ರೂಪಾಯಿ ಇರೋದಕ್ಕೆ ನಾವು 20 ರೂಪಾಯಿ ಅಂತ ಹಾಕ್ಬಿಟ್ಟು ವಿಡಿಯೋ ಮಾಡೋದು, ಈ ತರ ಎಲ್ಲ ಮಾಡೋ ಆಗಿರಲ್ಲ. ನೀವು ಒರಿಜಿನಲ್ ಪ್ರೈಸ್ ಅದ್ರಲ್ಲಿ ಏನಿರುತ್ತೆ ಅದನ್ನೇ ಹೇಳ್ಬೇಕಾಗುತ್ತೆ. ಇಲ್ಲ ಪ್ರೈಸ್ ಹೇಳಿಲ್ಲ ಅಂದ್ರೂ ಓಕೆ, ಬಟ್ ಅದನ್ನ ಹೇಳೋದನ್ನ ಕರೆಕ್ಟ್ ಆಗಿ ಹೇಳ್ಬೇಕಾಗುತ್ತೆ, ಇಲ್ಲ ಸ್ಕ್ರೀನ್ ಶಾಟ್ ಹಾಕ್ಬೇಕಾಗುತ್ತೆ. ಓಕೆನಾ? ಆ ತರ ಮಾಡಿದ್ರು ಕೂಡ ನಮ್ಗೆ ಪೇ ಔಟ್ ಬರಲ್ಲ. ಇನ್ನ ಬಿ ಕ್ಲಿಯರ್ ವಿತ್ ಕಾಂಬೋ ಪ್ರೈಸಿಂಗ್ ಅಂತ ಇದೆ. ಇಫ್ ಇಟ್ಸ್ ಪ್ಯಾಕ್ ಕಾಂಬೋ, ಮೆನ್ಷನ್ ಕಾಂಬೋ ಪ್ರೈಸ್. ಇಫ್ ಯೂಸಿಂಗ್ ಪರ್ ಐಟಮ್ಸ್ ಪ್ರೈಸ್, ಸೇ ಪರ್ ಐಟಮ್ ಕ್ಲಾರಿಟಿ. ಇನ್ ಕರೆಕ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ನೋ ಪೇ ಔಟ್. ಇದನ್ನು ಅಷ್ಟೇ, ಇವಾಗ ಕಾಂಬೋ ಆಫರ್ ಅಂತ ಇರುತ್ತೆ ಅಲ್ವಾ, ಅದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಹೇಳ್ಬೇಕು. ನಾವು ಮೆನ್ಷನ್ ಮಾಡ್ದಿರಾನೆ ಈ ತರ ಏನೇನೋ ಮಾಡಿ ವಿಡಿಯೋ ಹಾಕಿದ್ರೆ ಅದಕ್ಕೂ ಕೂಡ ನಮ್ಗೆ ಪೇ ಔಟ್ ಬರಲ್ಲ. ನೋ ಸ್ಕ್ರೀನ್ ಶಾಟ್ ರೀಲ್ಸ್. ಇವಾಗ ರೀಲ್ಸ್ ಮಾಡ್ಬೇಕಾದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನನ್ಗೆ, ಸ್ಕ್ರೀನ್ ಶಾಟ್ ನ ಅಪ್ಲೋಡ್ ಮಾಡಿ ವಿಡಿಯೋ ಮಾಡ್ಬೋದಾ ಅಂತ. ಇಲ್ಲ, ಅದು ಅಲೋ ಇರಲ್ಲ. ಇಲ್ಲಿರುತ್ತೆ ನೋಡಿ, ರೀಲ್ಸ್ ಶುಡ್ ಬಿ ಯುವರ್ ಒರಿಜಿನಲ್ ವಿಡಿಯೋ ಶೋಯಿಂಗ್ ದ ರಿಯಲ್ ಪ್ರಾಡಕ್ಟ್. ರಿಯಲ್ ಪ್ರಾಡಕ್ಟ್ ನ ತೋರಿಸ್ಬಿಟ್ಟು ನಾವು ವಿಡಿಯೋನ ಮಾಡ್ಬೇಕಾಗುತ್ತೆ. ಸ್ಕ್ರೀನ್ ಶಾಟ್ ಹಾಕಿದ್ರೆ ಅದರಿಂದ ನಮ್ಗೆ ಅಮೌಂಟ್ ಬರಲ್ಲ. ಓಕೆನಾ? ನೋ ಪೇ ಔಟ್. ಇನ್ನು 6th ಒನ್, ಡೋಂಟ್ ಪೇಸ್ಟ್ ಅಫಿಲಿಯೇಟ್ ಲಿಂಕ್ ಆನ್ ಮೆಸೇಜಿಂಗ್ ಆಪ್ಸ್ ವಿತೌಟ್ ಪೋಸ್ಟಿಂಗ್ ರೀಲ್. ಇವಾಗ ಏನ್ ಗೊತ್ತಾ, ನಾವು ವಿಡಿಯೋನ ಪೋಸ್ಟ್ ಮಾಡ್ದಿರನೆ ಜಸ್ಟ್ ಹಾಗೆ ಬರೀ ಅಫಿಲಿಯೇಟ್ ಮಾರ್ಕೆಟ್ ನಾವು ಪೋಸ್ಟ್ ಲಿಂಕ್ ನ ನಾವೇನಾದ್ರೂ ಎಲ್ರಿಗೂ ಮೆಸೇಜ್ ಮಾಡೋದು, ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ದಿರೇನೆ ಬರೀ ಲಿಂಕ್ ಮಾತ್ರ ನಾವು ಪೋಸ್ಟ್ ಮಾಡೋದು, ಈ ತರ ಮಾಡಿದ್ರು ಕೂಡ ನಮ್ಗೆ ಪೇ ಔಟ್ ಬರಲ್ಲ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ವೇರ್ ವಿಡಿಯೋ ಇಸ್ ವಿಸಿಬಲ್. ಬೇರೆ ಅಂದ್ರೆ ಎಲ್ಲೆಲ್ಲಿ ವಿಡಿಯೋ ವಿಸಿಬಿಲಿಟಿ ಇರಲ್ವೋ ಅಲ್ಲೆಲ್ಲೂ ನಮ್ಗೆ ಆತರ ಬರೀ ಲಿಂಕ್ ಹಾಕೋದ್ರಿಂದ ನಮ್ಗೆ ಪೇ ಔಟ್ ಸಿಗಲ್ಲ. ಓಕೆನಾ? ಪೋಸ್ಟಿಂಗ್ ಅಫಿಲಿಯೇಟ್ ಲಿಂಕ್ಸ್ ಡೈರೆಕ್ಟ್ಲಿ ಇನ್ ಮೆಸೇಜ್ ಆಪ್, ಈ ತರ ಮಾಡಿದ್ರು ಕೂಡ ನಮ್ಗೆ ಬರಲ್ಲ. ಓಕೆನಾ? ಮೀಶೋ ಗೈಡ್ಲೈನ್ ಡಸ್ ಅಂಡ್ ಡಸನ್ಸ್. ಡಸನ್ಸ್ ಅಂದ್ರೆ ಟ್ಯಾಗ್, ಫಸ್ಟ್ ರೈಟ್ ಮಾರ್ಕ್ ಇದೆ ಅಲ್ವಾ, ಅದು ಟ್ಯಾಗ್ ಎಟ್ ಮೀಶೋ ಆಪ್ ಅಂತ ನಾವು ಕಂಪಲ್ಸರಿ ಮಾಡ್ಲೇಬೇಕು. ಕ್ರಿಯೇಟ್ ಒರಿಜಿನಲ್ ಕಂಟೆಂಟ್ ಫಾರ್ ಮೀಶೋ ಅಂತ ಇದೆ. ಓನ್ಲಿ ಟ್ಯಾಗ್ ಶೋನ್ ಪ್ರಾಡಕ್ಟ್ ಅಂತ ಇದೆ. ಕಾಲ್ ಔಟ್ ಕರೆಕ್ಟ್ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಕರೆಕ್ಟ್ ಪ್ರೈಸ್ ನ ನಾವು ಹೇಳ್ಬೇಕಾಗುತ್ತೆ. ಪೋಸ್ಟ್ ಅಫಿಲಿಯೇಟ್ ಲಿಂಕ್ಸ್ ಆನ್ ಕರೆಕ್ಟ್ ಪ್ಲಾಟ್ಫಾರ್ಮ್ ಅಂತ ಇದೆ. ಕರೆಕ್ಟ್ ಆಗಿ ನಾವು ಪೋಸ್ಟ್ ನ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಡೋಂಟ್ ಯೂಸ್ ಅಂದ್ರೆ ಇವಾಗ ಸ್ಕಿಪ್ ದ ಅಫಿಷಿಯಲ್ ಟ್ಯಾಗ್ ಅಂತ ಇದೆ. ರೀಲ್ಸ್ ಮೇಡ್ ಓನ್ಲಿ ಫ್ರಮ್ ಸ್ಕ್ರೀನ್ ಶಾಟ್ ಸ್ಕ್ರೀನ್ ರೆಕಾರ್ಡಿಂಗ್ಸ್ ಅಂತ ಇದೆ. ಆತರ ಮಾಡೋ ಹಾಗಿಲ್ಲ. ಓಕೆನಾ? ಇದು ನಾನು ಮಾಡಬಾರ್ದು ಅದನ್ನ ಹೇಳ್ತಾ ಇರೋದು. ಟ್ಯಾಗಿಂಗ್ ಅನ್ರಿಲೇಟೆಡ್ ಪ್ರಾಡಕ್ಟ್. ಇವಾಗ ಪ್ರಾಡಕ್ಟ್ ಒಂದ್ ಹಾಕಿರ್ತೀವಿ, ಟ್ಯಾಗ್ ನೇ ಒಂದ್ ಮಾಡಿರ್ತೀವಿ, ಅದು ಅಲೋ ಇಲ್ಲ. ಮತ್ತೆ ಮಿಸ್ಲೀಡಿಂಗ್ ಆರ್ ಔಟ್ಡೇಟಸ್ ಪ್ರೈಸ್ ಎಲ್ಲ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೂ ಕೂಡ ಅವಾಗ್ಲೂ ಕೂಡ ನಮ್ಗೆ ಯಾವುದೇ ರೀತಿ ಪೇ ಔಟ್ ಸಿಗಲ್ಲ. ಪೋಸ್ಟ್ ಅಫಿಲಿಯೇಟ್ ಲಿಂಕ್ಸ್ ಡೈರೆಕ್ಟ್ಲಿ ಇಂಟು ಮೆಸೇಜಸ್ ಆಪ್ಸ್. ಹೇಳ್ದೆ ಅಲ್ವಾ, ಡೈರೆಕ್ಟ್ ಆಗಿ ಅಫಿಲಿಯೇಟ್ ಲಿಂಕ್ ನ ನಾವು ಮೆಸೇಜ್ ಮುಖಾಂತರ ಯಾರಿಗಾದ್ರೂ ಸೆಂಡ್ ಮಾಡಿದ್ರೆ ಅವಾಗ್ಲೂ ಕೂಡ ನಮ್ಗೆ ಪೇ ಔಟ್ ಬರಲ್ಲ. ವೈ ಫಾಲೋಯಿಂಗ್ ಗೈಡ್ಲೈನ್ ಇನ್ ಎ ಮಚ್. ಫಾಲೋಯಿಂಗ್ ದೀಸ್ ಗೈಡ್ಲೈನ್ಸ್ ಮೇಕ್ ಯುವರ್ ಕಂಟೆಂಟ್ ಎಲಿಜಿಬಲ್ ಫಾರ್ ಪೇ ಔಟ್ಸ್. ನಾವ್ ಹೇಳಿರೋ ರೀತಿ ನೀವು ಗೈಡ್ಲೈನ್ ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಪೇ ಔಟ್ಗೆ ನೀವು ಎಲಿಜಿಬಿಲಿಟಿ ಆಗಿರ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಓಕೆನಾ? ನಾನು ಈಗ ಫಸ್ಟ್ ಒನ್ ಇದೆ ಅಲ್ವಾ, ಟ್ಯಾಗ್ ಅಟ್ ಮೀಶೋ ಆಪ್ ಅಂತ, ನಾನು ಇದನ್ನ ಯಾವ್ದೇ ಒಂದ್ ವಿಡಿಯೋಗೂ ಕೂಡ ನಾನು ಟ್ಯಾಗ್ ಮಾಡಿದ್ದಿಲ್ಲ. ನಾನು ಮಾಡ್ಕೊಂಡಿರೋ ಮಿಸ್ಟೇಕ್ ಇದೇನೆ.
ಸೊ ನಾನು ಅದನ್ನ ರೆಡಿ ಮಾಡ್ಕೊಂಡೆ. ಓಕೆನಾ, ಅವರು ಒಂದು ಫಾರ್ಮ್ ಫಿಲ್ ಮಾಡಿ ಅದ್ರಲ್ಲಿ ಸಬ್ಮಿಟ್ ಮಾಡಿ ಅಂತ ಇತ್ತು. ಸೊ ನಾನು ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದೆ. ಸೊ ನಮ್ಗೆ ಇವಾಗ ಅದು ಕರೆಕ್ಟ್ ಆಗಿದೆ. ನಾನು ಆ ವಿಡಿಯೋಗೂ ಕೂಡ ಆ ಟ್ಯಾಗ್ ಮಾಡಿದೀನಿ, ತೋರಿಸ್ತೀನಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಈ ತರ ಒಂದು ಸಣ್ಣ ಮಿಸ್ಟೇಕ್ ಅಷ್ಟೇ ಅದು. ಅಮೌಂಟ್ ಒಂದು 2000 ಅರ್ನ್ ಆಗಿದೆ, ಬಟ್ ಈ ತರ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನೋಡ್ಕೊಂಡು ಮಾಡಿ. ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗೆ ಸಿಗುತ್ತೆ. 254K ವ್ಯೂಸ್ ಓಡಿದೆ. ಓಕೆನಾ, ಎಡಿಟ್ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೊಂದ್ಸಲ, ನೋಡ್ಕೊಂಡ್ಬಿಡಿ. ಕೆಲವ್ರಿಗೆ ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿರೋರ್ಗೆ ಗೊತ್ತಾಗಲ್ಲ ಅಷ್ಟೇ. ಓಕೆನಾ, ಇಲ್ಲಿದೆ ನೋಡಿ ಟ್ಯಾಗ್ ಪೀಪಲ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಕಡೆ ಇದೆ ನೋಡಿ ಹ್ಯಾಡ್ ಟ್ಯಾಗ್ ಅಂತ ಇದೆ ಅಲ್ವಾ, ಅದು ಮೇಶೋ ಆಪ್ ಅಂತ ಇದೆ ಅಲ್ವಾ, ಅದನ್ನ ನಾನು ಟ್ಯಾಗ್ ಮಾಡಿದ್ದೀನಿ. ಇನ್ನು ಇದು ಇನ್ನೊಂದು ನಂದೇ ಅಕೌಂಟ್, ಇನ್ವೈಟ್ ಕೊಲಾಬ್ರೇಟ್ ಮಾಡಿರೋದು ನಾನು. ಓಕೆನಾ, ನನ್ನ ಅಕೌಂಟ್ಗೆ ಈ ತರ ಟ್ಯಾಗ್ ಮಾಡ್ಬೇಕಾಗುತ್ತೆ. ಮೀಶೋ ಕ್ರಿಯೇಟರ್ ಮೇಶೋ ಆಪ್ ಅಂತ. ಇನ್ನ ಹ್ಯಾಶ್ ಟ್ಯಾಗ್ ಎಲ್ಲ ನಾವು ಹಾಕಿರ್ತೀವಿ ಅಲ್ವಾ, ಗೊತ್ತಿದೆ ಅಲ್ಲ, ಮೇಶೋ ಆಪ್, ಮೇಶೋ ಅಫಿಲಿಯೇಟ್ ಫೈಂಡ್, ಮೇಶೋ ಕ್ರಿಯೇಟರ್ ಕ್ಲಬ್, ಈ ತರ. ಓಕೆನಾ, ಈ ವಿಡಿಯೋಗೆ ನನ್ಗೆ ಇದಿನ್ನೂ ಸ್ಟಾಕ್ ಬಂದಿಲ್ಲ, ಬಟ್ ಅದಕ್ಕೆ ನಾನು ಇನ್ನೊಂದು ವಿಶ್ ಲಿಂಕ್ ಅಲ್ಲಿ ಹಾಕಿ ಸೊ ಮ್ಯಾನೇಜ್ ಆಗ್ತಾ ಇದೆ. ಅದ್ರಲ್ಲೂ ಅಮೌಂಟ್, ವಿಶ್ ಲಿಂಕ್ ಅಲ್ಲೂ ಕೂಡ ನನ್ಗೆ ಅಮೌಂಟ್ ಬರ್ತಾ ಇದೆ, ಇದ್ರಲ್ಲೂ ಕೂಡ ಅಮೌಂಟ್ ಬರ್ತಾ ಇದೆ. ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನಾನು ಮೀಶೋ ಇದ್ರಲ್ಲಿ ಅಮೌಂಟ್ ಎಷ್ಟು ಬಂದಿದೆ ಅಂದ್ಬಿಟ್ಟು. ಸೊ ಮಾಡೋದನ್ನ ವಿಡಿಯೋನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಪರ್ಫಾರ್ಮೆನ್ಸ್ ಹೋಗೋಣ. ನೋಡಿ, ಇಲ್ಲಿ ಟೋಟಲ್ ಕಮಿಷನ್ ಬಂದು 2071 ಅಂತ ಇದೆ. ಕ್ಲಿಕ್ಸ್ ಬಂದು 1772 ಇದೆ. ಆರ್ಡರ್ ಬಂದು 210 ಇದೆ. ಯಾರು ಈ ತರ ತೋರ್ಸಲ್ಲ, ನಾನು ತೋರಿಸ್ತಾ ಇದ್ದೀನಿ. ಸೇಲ್ಸ್ ಬಂದು 51.980K ಆಗಿದೆ. ಓಕೆನಾ, ಇಲ್ಲಿದೆ ನೋಡಿ. ಫಸ್ಟ್ ಈ ವಿಡಿಯೋಗೆ 1482 ಇದೆ. ಇನ್ನೊಂದು ಬೇರೆ ಒಂದು ವಿಡಿಯೋ ಹಾಕಿದೆ, ಅದಕ್ಕೆ 406 ಬಂದಿದೆ. ಇನ್ನೊಂದು ಸ್ಲಿಪ್ಪರ್ದು ನನಗೆ 51 ರುಪೀಸ್ ಬಂದಿದೆ. ಇದೊಂದು ಸ್ಟ್ಯಾಂಡ್ ಹಾಕಿದೆ, ಅದಕ್ಕೆ 41 ರುಪೀಸ್ ಬಂದಿದೆ. ಇದು ಇಯರ್ ರಿಂಗ್ಸ್ ಇನ್ನೊಂದು ಹಾಕಿದ್ದೆ, ಅದಕ್ಕೆ 37 ರುಪೀಸ್ ಬಂದಿದೆ. ಇದು ಒಂದು ಟೀ ಪಾಟ್, ಇದಕ್ಕೆ 36 ರುಪೀಸ್ ಬಂದಿದೆ. ಇನ್ನೊಂದು ಇದು ಕೂಡ ಸ್ಟವ್ ಕ್ಲೀನ್ ಮಾಡ್ಕೊಳ್ಳುವಂತ ಒಂದು ಬ್ರಷ್, ಅದಕ್ಕೂ 20 ರುಪೀಸ್ ಬಂದಿದೆ. ಇಷ್ಟೇ ನನಗೆ ಬಂದಿರೋದು. ಲಾಸ್ಟ್ ಇನ್ನ ಪೇ ಔಟ್ಸ್ ಹೋದ್ರೆ ಕನ್ಫರ್ಮ್ ನನ್ಗೆ ಬರೀ ಇನ್ನು 29 ರುಪೀಸ್ ಆಗಿದೆ ಅಷ್ಟೇ. ಇನ್ನ ಪೆಂಡಿಂಗ್ ಅಲ್ಲಿ ಬಂದು 1838 ಇದೆ. ಓಕೆನಾ, ಅಷ್ಟೇ, ಇನ್ನ ಅದ್ರ ಮುಂದೆ ಇನ್ನೇನಿಲ್ಲ. ಓಕೆನಾ, ಇದು ನನ್ನ ಅರ್ನಿಂಗ್ಸ್ ಆಗಿರೋದು. ಓಕೆ, ಈ ತರ ನೀವ್ ಯಾರು ಮಿಸ್ ಮಾಡ್ಕೊಂಬೇಡಿ. ಓಕೆನಾ, ಏನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಕಮ್ಯುನಿಟಿ ಗೈಡ್ಲೈನ್ಸ್, ರೂಲ್ಸ್ ಏನಿರುತ್ತೆ ಅದನ್ನೆಲ್ಲದನ್ನು ತಿಳ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಂಪಾರ್ಟೆಂಟೇನೆ, ತಿಳ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ, ಇದ್ರಲ್ಲಿ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನನ್ಗೆ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಾನು ನೀವು ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಓಕೆನಾ ಗೈಸ್, ಬಾಯ್. We've been waiting for so